ಸರ್ ಈಗ ತಾವು CBI ತನಿಖೆ ಕೇಳಿದ್ರಿ, CID ತನಿಖೆ ನಡೀತಾ ಇದೆ. ಮತ್ತೊಂದು ಕಡೆ ಈಗ ಕಾಂಗ್ರೆಸ್ ಅವರು ನಾಯಕರು ಬರ್ತಾ ಇದ್ದಾರೆ, ಸುರ್ಜೇವಾಲ ಭೇಟಿ ಕೊಟ್ಟರು, ನಾಳೆ CM ಬರುವಂತ ಮಾಹಿತಿ ಇದೆ ಸರ್. ಈಗ ತಾನೇ ನಮ್ಮ ಪೊಲೀಸ್ ಇಲಾಖೆ ಹಾಗೂ ಮಾಧ್ಯಮ ಮುಖಾಂತರ ನನಗೆ ಮಾಹಿತಿ ಬಂತು, ನಾಳೆ ಕೂಡ CM ಬರ್ತಾ ಇದ್ದಾರೆ ಅಂತೇಳಿ. ಭಾಳ ಸಂತೋಷ, ಸ್ವಾಗತ ಮಾಡ್ತೀವಿ ಅವರಿಗೆ. ಈ ಒಂದು ದುಃಖದ ಮನೆಯಲ್ಲೇ ನಮಗೆ ಧೈರ್ಯ ತುಂಬಲಿಕ್ಕೆ ಬರ್ತಾ ಇದ್ದಾರೆ, ಅವರಿಗೆ ನಾವು ಸ್ವಾಗತ ಮಾಡ್ತೀವಿ. ಆರೋಪಿನ ಇದು ಕೊಲೆ ನಡೆದಂಥ ಸ್ಥಳಕ್ಕೆ ಮಾಜರ್ ಮಾಡಿ ಕರ್ಕೊಂಡು ಮತ್ತು 6 ದಿನ ಏನಂದರೆ ಕಸ್ಟಡಿ ತೊಗೊಂಡಿದ್ದಾರೆ. ಈಗಾಗಲೇ ತನಿಖೆಯನ್ನು ನಾವು CBIಗೆ ಕೊಡಬೇಕಂತೇಳಿ ಕೇಳಿದ್ವಿ. ಅನೇಕ ಸಂಘ ಸಂಸ್ಥೆಗಳು, ಎಲ್ಲ ವಿದ್ಯಾರ್ಥಿ ಪರಿಷತ್ಗಳು, ಎಲ್ಲ ಸಮಾಜದ ಮುಖಂಡರು, ಎಲ್ಲ ರಾಜಕೀಯ ಪಕ್ಷಗಳು, ಎಲ್ಲ ನಮ್ಮ ನಾಡಿನ ಸಮಸ್ತ ಮಠಾಧೀಶರು ಬೀದಿಗೆ ಇಳಿದು ಎಲ್ಲ ನಮ್ಮ ಸಂಘ ಸಂಸ್ಥೆಗಳು, ತಾಯಂದಿರು, ಮೇಳ ಘಟಕ, ಯುವ ಘಟಕವು, ಸ್ಟೂಡೆಂಟ್ ಲೈಫ್ ಎಲ್ಲರೂ ಕೂಡ, ವಿದ್ಯಾರ್ಥಿ ಪರಿಷತ್ ಎಲ್ಲರೂ ಕೂಡ ಇಂಥವ್ರು ಮಾಡಿಲ್ಲ ಅಂತಿಲ್ಲ. ಆ ಹೋರಾಟದಿಂದ ಹಾಗೂ ಮಾಧ್ಯಮ ಒಂದು ದೊಡ್ಡ ಶಕ್ತಿಯಿಂದ ಇದು ಸತ್ಯ ಆಗಿದ್ದು, ಇದು ಯಾವ ರೀತಿಯಾಗಿದೆ ಅಂಥೇಳಿ ಅದನ್ನು ತೋರಿಸಿದಾಗ ದೇಶಕ್ಕೆ ಇಡೀ ಒಂದು ಸಂದೇಶವಾಯಿತು. ಅದರಿಂದ ಸರ್ಕಾರ ಎಚ್ಚರಿಕೆ ವಹಿಸಿ ಶೀಘ್ರವಾಗಿ 5 ದಿವಸನ್ಯಾಗ ಅವರು ನನಗೆ ಒಂದು CID ತನಿಖೆಗೆ ವರ್ಗಾವಣೆ ಮಾಡಿದಾರ ಅಂಥೇಳಿ ನನಗೆ ಕೇಳಿ ಬಂತು. ನಾನು ಅದಕ್ಕೆ ಸ್ವಾಗತ ಮಾಡ್ತೀನಿ. ಸರ್ ಈಗ ಆರೋಪಿನ ಘಟನಾ ಸ್ಥಳಕ್ಕೆ ಕರ್ಕೊಂಡ್ ಬಂದಿದ್ದಾರೆ, ಎಂಕ್ವೈರಿ ಮಾಡ್ತಾ ಇದ್ದಾರೆ ಅಂದ್ರೆ ನಿಮಗೆ ಒಂದು ವಿಶ್ವಾಸ ಮೂಡ್ತಾ ಇದೆಯಾ ಅಂತ? ಯಾಕೆ ಇಲ್ಲಿ ಅಪನಂಬಿಕೆ ವ್ಯಕ್ತಪಡಿಸಿದ್ರೆ ನಮಗೆ ಏನೋ ಪೊಲೀಸರ ಕಾರ್ಯವೈಖರಿ ಬಗ್ಗೆ. ಈಗಾಗಲೇ ಈ ಕೆಲಸವನ್ನು ನಮ್ಮ ಲೋಕಲ್ ಪೊಲೀಸ್ ಕಡೆಯಿಂದ ಆಗಬೇಕಾಯ್ತು. ಅದನ್ನು ಎಲ್ಲೋ ಅದು ಆಗ್ತಾಯಿಲ್ಲ ಅಂಥೇಳಿ ನನಗೊಂದು ಸ್ವಲ್ಪ ಯಾವುದೋ ರೀತಿಯಿಂದ ಮಾಹಿತಿ ಬರ್ತಾ ಇರಲಿಲ್ಲ. ಅದಕ್ಕೆ ಈಗ CID ಕೊಟ್ಟ ನಂತರ ಅವರ ತಕ್ಷಣ ಈಗ ಆಫೀಸರ್ಗಳನ್ನು ಬಂದು ಆ ಕೇಸ್ ಫೈಲನ್ನು ತೊಗೊಂಡು ಕೋರ್ಟಿಗೆ ಕೊಟ್ಟು ಕಸ್ಟಡಿಯನ್ನು ತೊಗೊಂಡಾರ ಅಂಥೇಳಿ ಮಾಧ್ಯಮ ಮುಖಾಂತರ ನನಗೆ ಮಾಹಿತಿಯನ್ನು ಬಂತು, ವಕೀಲರ ಸಂಘದ ವತಿಯಿಂದ ಬಂತು. ಅದನ್ನೇ ನಾನು ಅವರು ಮಾಡ್ತಕ್ಕಂಥ ಕೆಲಸಕ್ಕೆ ಅವ್ರಿಗೆ ಯಾವುದೋ ರೀತಿಯಿಂದ ನಾನು ನಿಷ್ಪಾತವಾಗಿ ಇರಲಿ ಅಂಥೇಳಿ ನಾನು ಬಿಡ್ತೀನಿ. ಅದ್ರ ಜೊತೆಗೆ ಅವ್ರು ಮಾಡ್ತಕ್ಕಂಥ ಕಾರ್ಯದಲ್ಲಿ ಎಲ್ಲರಿಗೂ ಕೂಡ ನ್ಯಾಯ ಸಿಗಬೇಕು, ಹೋರಾಟಕ್ಕೆ ಕೂಡ ಒಂದು ಶಕ್ತಿ ಬರಬೇಕು. ಈಗೇನು ಹೋರಾಟದಿಂದ ಈ ಶಕ್ತಿ ಬಂದಿದೆ, ಅವ್ರು ಮಾಡ್ತಾಯಿದ್ದಾರೆ, ಅದು ಹೋರಾಟದ ಶಕ್ತಿ. ಅದನ್ನೇನು ತೋರಿಸಿ ಈಗ ಮಾಧ್ಯಮ ಮುಖಾಂತರ ಅದನ್ನು ತಿಳಿಸಿದಾಗ ಈ ಒಂದು 5 ದಿವಸಕ್ಕೆ ಆದೇಶ ಆಕೈತಿ. ಒಂದು ಸ್ಪೆಷಲ್ ಕೋರ್ಟ್ ರಚನೆ ಮಾಡ್ತಾರೆ. ಅದ ನಂತರ CID ಅವರು ಆ ಕೇಸನ್ನು ತಮ್ಮ ವಶಕ್ಕೆ ತಗೊಂಡು ನ್ಯಾಯಾಲಯಕ್ಕೆ ಆರೋಪಿನ ತಮ್ಮ ಕಸ್ಟಡಿಯಲ್ಲಿ ತಗೊಂಡು ಎನ್ಕ್ವೈರಿ ನಡೆಸಿದ್ದಾರೆ ಅನ್ನೋ ಒಂದು ಮಾಧ್ಯಮದಿಂದ ಗೊತ್ತಾಯಿತು ನನಗೆ. ಈಗ ಅದು ತನಿಖೆ ಪ್ರಾರಂಭ ಆಗಿದ್ದಕ್ಕೆ ಮತ್ತು ಇವೆಲ್ಲ ಸರ್ಕಾರ ಆದೇಶ ಮಾಡಿದ್ದಕ್ಕೆ ನಾನು ಅವ್ರಿಗೆ ಸರ್ಕಾರಕ್ಕೆ ಸ್ವಾಗತ ಮಾಡ್ತೀನಿ. ಆ ಕೋರ್ಟ್ ರಚನೆ ಮಾಡಿದ್ದಕ್ಕೆ ಮತ್ತು CID ಕೊಟ್ಟಿದ್ದಕ್ಕೆ ಅವ್ರಿಗೆ ಕೃತಜ್ಞತೆ ಸಲ್ಲಿಸ್ತೇನೆ. ಸರ್ ಈಗ ತಾವು ದುಃಖದಾಗಿದ್ದೀರಿ ಸರ್. ಈಗ ತಾವು ದುಃಖದಾಗಿದ್ದೀರಿ, ಒಂದೊಂದು ಹೇಳಿಕೆಗಳನ್ನ ಕೂಡ ಕೊಡ್ತಾ ಇದ್ದೀರಿ. ಒಂದೊಂದು ಹೇಳಿಕೆಗಳು ಒಂದೊಂದು ರೀತಿ. ಈ ಕಾಂಗ್ರೆಸ್ ಅವರು ಬಂದಾಗ ಒಂದು ಹೇಳಿಕೆ, BJP ಬಂದಾಗ ಒಂದು ಹೇಳಿಕೆ. ನಿರಂಜನ್ ಅವರ ಸ್ಟ್ಯಾಂಡ್ ಏನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ, ಕನ್ಫ್ಯೂಸ್ ಆಗ್ತಾ ಇದೆ ಸರ್. ಈಗ ತಾವು ಒಂದು ಸ್ಪಷ್ಟಪಡಿಸೋದಾದ್ರೆ, ಈಗ ಸ್ವತಃ ಸಂತೋಷ್ ಲಾಡ್ ಅವರು ಆರೋಪ ಮಾಡಿದ್ದಾರೆ, ನಿರಂಜನ್ ಅವ್ರ ಕೈ ಮುಗಿದು ಕೇಳ್ತೀನಿ ರಾಜಕೀಯ ಮಾಡಬೇಡಿ ಅಂತ. ಸೊ ಈ ವಿಚಾರಗಳು ನಿಮಗೆ ಏನು ಅನಿಸ್ತದೆ ಸರ್ ಸದ್ಯ? ನೋಡಿ, ಅವರು ವೈಯಕ್ತಿಕವಾಗಿ ಅವ್ರು ಈ ರೀತಿ ಆರೋಪ ಮಾಡೋದ್ರಿಂದ ಈ ಕೇಸನ್ನು ಏನು ಯಾರೇ ಇರಲಿ, ಯಾವುದೇ ರಾಜಕೀಯ ಪಕ್ಷ ಇರ್ಬೋದು, ಯಾರೇ ಈ ರೀತಿ ಊಹಾಪೋಹಗಳನ್ನು ಅವರು ಹೇಳಿಕೆ ಕೊಡೋದ್ರಿಂದ ಈ ಕೇಸನ್ನು ದಿಕ್ಕು ತಪ್ಪಿಸೋ ಕೆಲಸ ಆಗಬಾರ್ದು. ಅದು ಒಂದು ತಿರುಚಿ ಹೇಳೋದಕ್ಕೆ ಕೆಲವೊಂದಲ್ಲಿ ಇಂಥ ಒಂದು ಹೇಳಿಕೆ ಕೊಡೋದ್ರಿಂದ ಅಥವಾ ನಾ ಯಾವ್ದಾರ ರಾಜಕೀಯ ಪಕ್ಷಕ್ಕೆ
ಅವರು ಇದಕ್ಕೆ ಅನುಕೂಲ ಆಗಲಿ ಅಂತ ಇಲ್ಲಿ ಬಂದಿಲ್ಲ, ಈ ರೀತಿ ಆಗಿಲ್ಲ. ಅದಕ್ಕೆ ದಯಮಾಡಿ ಆ ರೀತಿ ಹೇಳಿಕೆಗಳಿಗೆ ನಾನು ಭಾಳ ಖಂಡಿಸ್ತೀನಿ ಮತ್ತು ಆ ರೀತಿ ನಾನು ಯಾವುದೋ ರೀತಿಯಿಂದ ಒಪ್ಪಲ್ಲ. ನಂದು ಸ್ಟ್ಯಾಂಡ್ ಒಂದೇ. ಪದೇ ಪದೇ ನೀವು ಒಂದು ಆರೋಪ ಮಾಡ್ತೀರಿ, ಅದ್ರ ಹಿಂದಿದ್ದವ್ರನ್ನ ತನಿಖೆ ಆಗ್ತದೆ. ಈಗ CID ಅಧಿಕಾರಿಗಳು ಅದನ್ನು ವಶಕ್ಕೆ ಪಡ್ತಾರ. ನೀವೇನು ಯಾರ ಮೇಲೆ ಆರೋಪ ಮಾಡಿದ್ರಲ್ಲ ಅವ್ರಿಗೂ ತನಿಖೆ ಮಾಡ್ಬೇಕಂತ ಈಗಲೂ ಒತ್ತಾಯ ಮಾಡ್ತೀರಿ ನೀವು CID ಅಧಿಕಾರಿಗಳಿಗೆ. ಮತ್ತು ಈಗ ಕೇವಲ ಒಬ್ಬನೇ ಆರೋಪಿನ ತೊಗೊಂಡಿದ್ರೆ ಒಬ್ಬನೇ ಅಂತೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಕೈವಾಡ ಯಾರ್ದಿದೆ, ಎಲ್ಲಿಂದ ಬಂತು, ಯಾವ ಮೂಲದಿಂದ ಬಂತು, ಇದಕ್ಕೆ ಷಡ್ಯಂತ್ರ ಯಾರಿದ್ದಾರೆ, ಯಾರ್ಯಾರಿದ್ದಾರೆ, ಖಂಡಿತ ತನಿಖೆ ಬರಬೇಕು. ನೋಡಿ, ಅವನು ಸ್ಟೂಡೆಂಟು, ಅವನು ಒಳಗಡೆ ಬರಬೇಕಂದ್ರೆ ಅಷ್ಟೊಂದು ಪ್ರೀ ಪ್ಲ್ಯಾನ್ ಆಗೇ ಬಂದಾನೆ. ನಮ್ಮ ಒಳಗಿದ್ದವರು ಅವರಿಗೆ ಸಾಥ್ ಕೊಟ್ಟಾರೆ. ನಮ್ಮ ಮಗಳು ಕಾಲೇಜ್ಗೆ ಹೋಗಿ ಬಂದಿದ್ದು ಮಾಡಿದ್ದು ಕೊಟ್ಟಾರೆ. ಅದನ್ನು ಕೊಡೋರು ಯಾರು? ಅಲ್ಲಿದ್ದವರು ಕೊಟ್ಟಾರಲ್ಲ. ಇದು ಒಬ್ಬರು ಕೆಲಸ ಅಲ್ಲ, ಎಲ್ಲರದ್ದು ಒಂದು ಗ್ರೂಪ್ ಟೀಮ್ ಇದೆ. ಆ ಟೀಮ್ ಅವ್ರನ್ನ ಅದು ತನಿಖೆ ಮಾಡಿ ಅವ್ರನ್ನೂ ಕೂಡ ವಶಕ್ಕೆ ತಗೋಬೇಕು, ಅವರು ಆರೋಪಿ ಸ್ಥಾನದಲ್ಲಿ ಸಿಗಿಸ್ಬೇಕು. ಈಗ ಇನ್ನೊಂದು ಆತಂಕಕಾರಿ ವಿಷಯ ಏನಂದ್ರೆ ಅವನು 5 ದಿನ ಮುಂಚೆ ಚಾಕು ಖರೀದಿ ಮಾಡಿದ್ದ, ಅದನ್ನ ಕಾಲೇಜ್ ಬ್ಯಾಗಲ್ಲೇ ಇಟ್ಕೊಂಡು ಓಡಾಡ್ತಿದ್ದ ಅನ್ನೋದು ಕೂಡ ಅವನೇ ಪೊಲೀಸರ ಮುಂದೆ ಒಪ್ಕೊಂಡಿದ್ದಾನೆ. ಮತ್ತು ಇಂಥ ವ್ಯವಸ್ಥೆ ಅವನು ಖರೀದಿ ಮಾಡಿದ್ದ ಅಥವಾ ಅವನ ಕಾಲೇಜ್ ಸ್ಟೂಡೆಂಟೇ ಅಲ್ಲ. ಹೌ ಕ್ಯಾನ್ ಈ ಟೆಲ್? ಅವನು ಹೆಂಗೆ ಹೇಳ್ತಾನೆ ನಾನು ಕಾಲೇಜ್ ಬ್ಯಾಗ್ನಾಗ ಇಟ್ಕೊಂಡಿದ್ದೆ? ಅವನು ಕಾಲೇಜ್ ಬಿಟ್ಟೇ ಎಷ್ಟು 2 ವರ್ಷ ಆಯಿತು. ಅಂದ್ರೆ ಅಲ್ಲಿ ಯಾರು ಅವತನನ್ನ ಈಗ ಸೆಕ್ಯೂರಿಟಿಗಳಾಗ್ಲಿ ಯಾರು ಏನು ಚೆಕ್ ಮಾಡಿದ್ದು ಇದು ವೈಫಲ್ಯ. ಇದು ಆ ಸಂಸ್ಥೆ ಏನು ಶಿಕ್ಷಣ ಸಂಸ್ಥೆ ಇದೆ ಅವ್ರದ್ದೊಂದು ವ್ಯವಸ್ಥೆ ಕೆಟ್ಟಿದೆ. ಇವತ್ತು 15,000 ಸ್ಟೂಡೆಂಟ್ಸು ಅಲ್ಲಿ ವಿದ್ಯಾರ್ಥಿಗಳು ಕಲಿತಾರಂದರೆ ಆ ಸಂಸ್ಥೆದವರು ಇದಕ್ಕೆ ಖಂಡಿತ ಆ ವ್ಯವಸ್ಥೆ ಇಟ್ಕೋಬೇಕಲ್ಲ. ಒಳಗೆ ಯಾರು ಬಂದರು, ಹೊರಗೆ ಯಾರು ಬಂದರು, ಇದಕ್ಕೆ ಯಾವ ಸ್ಟೂಡೆಂಟ್ ಯಾವ ಬಾಗಿಲೇ ಬರಬೇಕು, ಯಾರು ಹೋದರು, ಐಡೆಂಟಿಫೈ ಚೆಕ್ ಮಾಡೋದು ಆ ಸಂಸ್ಥೆ ಕೆಲಸ. ಆ ಸಂಸ್ಥೆದವರು TV ಫುಟೇಜನ್ನು ಆಪ್ರೇಟರ್ ಇಟ್ಟು ಅದನ್ನೆಲ್ಲ ಕೊಡ್ಬೇಕಾಯ್ತು. ಅವ್ರದ್ದು ಕೆಲಸ ಅದು ಶಿಕ್ಷಣದ್ದು. ಸರಿ, ಈ ಘಟನೆ ಆದಮೇಲೆ BUB ಕಾಲೇಜ್ ಆಡಳಿತ ಮಂಡಳಿ ಆಗಲಿ ಅಥವಾ ಯಾರಾದರೂ ನಿಮ್ಮ ಸಂಪರ್ಕ ಮಾಡಿದಾರಾ ಅಥವಾ ನಿಮ್ಮ ಭೇಟಿಯಾಗಿ ಏನಾದರೂ ಮಾತನಾಡಿದ್ದಿದೆಯಾ ಸರ್? ಈಗಾಗಲೇ ಆ ಕಾಲೇಜಿನ ಚೇರ್ಮನ್ರು ಬಂದಿದ್ದರು. ಮತ್ತು ಇಲ್ಲಿ ಹುಬ್ಬಳ್ಳಿಯ ಶಂಕರ ಮುನ್ನೋಳಿ ಅವರು ಬಂದರು, ಪ್ರಭಾಕರ್ ಕೋರೆ ಆಯ್ತು, ಮುನ್ನೋಳಿ ಅವರು ಆಯ್ತು, ಸಂಬಂಧಪಟ್ಟ ಶಿಕ್ಷಣ ಇಲಾಖೆ ಅವ್ರ ವ್ಯವಸ್ಥಾಪಕರು ಬಂದಿದ್ದರು. ಅವರು ಬಂದು ಮಾಹಿತಿಯನ್ನು ಕೊಟ್ಟು ಹೋಗಿದ್ದಾರೆ, ಏನೇನಾಗಿತ್ತು ಅಲ್ಲಿ ಅವರೇ ಭಯಾನಕ್ಕಾಗಿದ್ದಾರೆ. ಅದಕ್ಕೆ ನಮಗೇನು ಬೇಕಾಗಿತ್ತು ಅದನ್ನು ಕೂಡ ಕೊಡ್ತೇನೆ ಅನ್ನೋ ವಿಶ್ವಾಸ ಹೇಳೋಗಿದ್ದಾರೆ ಎಲ್ಲ ಪೂರಕವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.